ಶ್ರೀರಾಮಕೃಷ್ಣರು ಸಚ್ಚಿದಾನಂದನೇ ಗುರುರೂಪ ಧರಿಸಿ ಬರುತ್ತಾನೆ. ಮನುಷ್ಯ ಗುರುವಿನಿಂದ ದೀಕ್ಷೆಯನ್ನು ಪಡೆದ ವ್ಯಕ್ತಿ ಆತನನ್ನು ಕೇವಲ ಮನುಷ್ಯ ಅಂತ ಭಾವಿಸಿದ್ದೇ ಆದರೆ ಆ ದೀಕ್ಷಿತನಿಗೆ ಯಾವ ಉನ್ನತಿಯೂ ಉಂಟಾಗದು. ಆತನನ್ನು ಸಾಕ್ಷಾತ್ ಭಗವಂತನೇ ಎಂಬುದಾಗಿ ಭಾವಿಸಿದರೆ ತಾನೇ ದೀಕ್ಷಿತನಿಗೆ ಮಂತ್ರದಲ್ಲಿ ಶ್ರದ್ಧೆಯುಂಟಾಗುವುದು. ಶ್ರದ್ಧೆಯೊಂದು ಉಂಟಾಯಿತು ಎಂದರೆ ಎಲ್ಲ ದೊರೆತ ಹಾಗೆಯೇ. ಶೂದ್ರ ಜಾತಿಯ ಏಕಲವ್ಯ ದ್ರೋಣನ ಮಣ್ಣಿನ ಪ್ರತಿಮೆಯನ್ನು ಕಾಡಿನಲ್ಲಿ ಮುಂದಿಟ್ಟುಕೊಂಡು ಧನುರ್ವಿದ್ಯೆಯಲ್ಲಿ ಪಾರಂಗತನಾದ. ದ್ರೋಣನ ಮಣ್ಣಿನ ಪ್ರತಿಮೆಯನ್ನೇ ಸಾಕ್ಷಾತ್ ದ್ರೋಣನೆಂದು ಭಾವಿಸಿ ಆತ ಅದನ್ನು ಪೂಜಿಸುತ್ತಿದ್ದ. ಅದಕ್ಕಾಗಿಯೇ ಆತ ಧನುರ್ವಿದ್ಯೆಯಲ್ಲಿ ಸಿದ್ಧ ಪುರುಷನಾದ. ನೀನು ಬ್ರಾಹ್ಮಣ ಪಂಡಿತರೊಡನೆ ಅತಿಯಾಗಿ ಬೆರೆಯಬೇಡ. ಅವರ ಹಗಲಿರುಳು ಚಿಂತನೆ ಹೇಗೆ ಒಂದೆರಡು ಕಾಸು ಸಂಪಾದನೆ ಮಾಡುವುದು ಅಂತಲೇ. ನಾನು ನೋಡಿದ್ದೇನೆ, ಬ್ರಾಹ್ಮಣ ಪುರೋಹಿತರು ಸ್ವಸ್ತ್ಯಯನ ಮಾಡಲು ಬಂದಾಗ ಚಂಡಿಪಾಠ ಮಾಡುವುದನ್ನು. ಅವರು ಮಾಡುತ್ತಿರುವುದು ಚಂಡಿಪಾಠವನ್ನೋ ಅಥವಾ ಇನ್ನು ಬೇರೆ ಯಾವುದೋ ಪಾಠವನ್ನೋ ಎಂಬುದಾಗಿ ಸರಿಯಾಗಿ ಹೇಳಲಾಗುವುದಿಲ್ಲ. ಆ ಪುಸ್ತಕದ ಅರ್ಧ ಹಾಳೆಗಳನ್ನು ಸುಮ್ಮನೆ ಮುಗುಚಿ ಹಾಕಿ ಬಿಡುವುದನ್ನು ನೋಡಿದ್ದೇನೆ. ತನ್ನನ್ನು ತಾನೇ ಕೊಂದುಕೊಳ್ಳುವುದಕ್ಕೆ ಉಗುರು ಕತ್ತರಿಸುವ ಚಾಕು ಸಾಕು. ಬೇರೆಯವರನ್ನು ಕೊಲ್ಲಬೇಕಾದರೆ ಕತ್ತಿ, ಗುರಾಣಿ ಇವೆಲ್ಲ ಬೇಕು. ಶಾಸ್ತ್ರಗಳ ಪ್ರಯೋಜನವು ಇದೇ ರೀತಿಯದ್ದು. ವಿವಿಧ ಶಾಸ್ತ್ರಗಳ ಅಧ್ಯಯನ ಅವಶ್ಯಕವೇನಲ್ಲ. ವಿವೇಕ ಇಲ್ಲದೆ ಇತ್ತು ಎಂದರೆ ಕೇವಲ ಪಾಂಡಿತ್ಯ ಯಾವುದಕ್ಕೂ ಬಂದುದಲ್ಲ. ಷಟ್ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರೂ ಏನೂ ದೊರೆಯದು. ನಿರ್ಜನ ಪ್ರದೇಶದಲ್ಲಿ ಗೋಪ್ಯವಾಗಿ ಅಳುತ್ತ ಭಗವಂತನನ್ನು ಕರೆ. ಆತ ಏನೇನು ಬೇಕೋ ಎಲ್ಲವನ್ನೂ ಮಾಡಿಕೊಟ್ಟು ಬಿಡುತ್ತಾನೆ. ಪರಮಹಂಸರು ಕೇಳಿದ್ದರು, ಈಶಾನ ಗಂಗಾ ನದಿ ದಡದಲ್ಲಿ ಸಾಧನೆಗಾಗಿ ಒಂದು ಕುಟೀರವನ್ನು ಕಟ್ಟಿಸುತ್ತಿದ್ದಾನೆ ಎಂಬುದಾಗಿ. ಅವರು ಉತ್ಸುಕರಾಗಿ ಈಶಾನನನ್ನು ಕೇಳುತ್ತಿದ್ದಾರೆ. ಏನು, ಕುಟೀರ ಕಟ್ಟಿಸಿ ಆಯಿತೇ? ನಿನಗೊಂದು ವಿಷಯವನ್ನು ತಿಳಿಸಬೇಕು ಅಂತ ಇದ್ದೇನೆ. ನಿನ್ನ ಆಧ್ಯಾತ್ಮಿಕ ಸಾಧನೆಯ ಸಂಬಂಧವಾಗಿ ಜನರಿಗೆ ಕಡಿಮೆಯಾಗಿ ತಿಳಿದಷ್ಟೂ ನಿನಗೆ ಮೇಲು. ಸಾತ್ವಿಕ ಗುಣಿ ಭಕ್ತರು ಧ್ಯಾನವನ್ನು ಏಕಾಂತ ಜಾಗದಲ್ಲಿ ಅಥವಾ ಕಾಡಿನಲ್ಲಿ ಅಥವಾ ಮನಸ್ಸಿನೊಳಗೆ ಮಾಡುತ್ತಾರೆ. ಇನ್ನೂ ಕೆಲವು ವೇಳೆ ಸೊಳ್ಳೆ ಪರದೆಯ ಒಳಗೆ ಕುಳಿತು ಧ್ಯಾನ ಮಾಡುತ್ತಾರೆ. ಈಶಾನ ಹಾಜರಾನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗುತ್ತಾನೆ. ಹಾಜರಾನಿಗೆ ಬಾಹ್ಯ ಶುಚಿಯ ಹುಚ್ಚು. ಅದಕ್ಕೆ ಅಷ್ಟು ಮನಸ್ಸು ಕೊಡಬಾರದೆಂದು ಪರಮಹಂಸರು ಅನೇಕ ವೇಳೆ ಆತನಿಗೆ ಹೇಳಿದ್ದಾರೆ. ಶ್ರೀರಾಮಕೃಷ್ಣರು ಈಶಾನನಿಗೆ, ಇನ್ನೊಂದು ವಿಷಯ ಕೇಳು. ಅತಿಯಾಗಿ ಬಾಹ್ಯಾಚಾರದಲ್ಲಿ ತೊಡಗಬೇಡ. ಒಮ್ಮೆ ಒಬ್ಬ ಸಾಧುವಿಗೆ ತಡೆಯಲಾರದ ಬಾಯಾರಿಕೆಯಾಯಿತು. ಚಕ್ಕಳದಲ್ಲಿ ನೀರು ಹೊತ್ತುಕೊಂಡು ಹೋಗುತ್ತಿದ್ದ ಒಬ್ಬ ವ್ಯಕ್ತಿ ನೀರು ಕೊಡಲು ಮುಂದೆ ಬಂದ. ಸಾಧು ಆತನನ್ನು ಕೇಳಿದ, ಏನು, ನಿನ್ನ ಚೀಲವನ್ನು ಚೆನ್ನಾಗಿ ತೊಳೆದಿದ್ದೀಯಾ? ಆತ ಹೇಳಿದ, ಸ್ವಾಮಿ, ನನ್ನ ಚೀಲ ಸಂಪೂರ್ಣವಾಗಿ ಪರಿಶುದ್ಧವಾಗಿದೆ. ಆದರೆ ನಿಮ್ಮ ಚೀಲದೊಳಗೆ ಮಲಮೂತ್ರ ಇನ್ನೂ ಏನೇನೋ ಕಶ್ಮಲ ತುಂಬಿವೆ. ಆದ್ದರಿಂದ ನಾನು ಹೇಳುತ್ತೇನೆ, ನೀವು ನಿಸ್ಸಂಕೋಚವಾಗಿ ನನ್ನ ಚೀಲದಿಂದ ನೀರು ಕುಡಿಯಬಹುದು. ಇದರಿಂದ ನಿಮಗೆ ಯಾವ ಕೇಡೂ ಸಂಭವಿಸದು. ನಿಮ್ಮ ಚೀಲ ಎಂಬುದಾಗಿ ಆ ನೀರು ಹೊರುವ ವ್ಯಕ್ತಿ ಹೇಳಿದುದರ ಅರ್ಥ ದೇಹ, ಹೊಟ್ಟೆ ಇತ್ಯಾದಿ. ಭಗವನ್ನಾಮದಲ್ಲಿ ಶ್ರದ್ಧೆ ಇಡು. ಬಳಿಕ ನೀನು ತೀರ್ಥಾದಿಗಳಿಗೆ ಹೋಗಬೇಕಾದ ಯಾವ ಅವಶ್ಯಕತೆಯೂ ಇರದು. ಈಗ ಪರಮಹಂಸರು ಭಾವೋನ್ಮತ್ತರಾಗಿ ಹಾಡುತ್ತಿದ್ದಾರೆ. ಏತಕೆ ಇನ್ನೇತಕೆ, ಕಾಶಿ ಕಾಂಚಿಯೋ ಗಯೆಯೋ ಗಂಗೆಯೋ ಪುಣ್ಯಕ್ಷೇತ್ರಗಳೇತಕೆ. ಈಶಾನ ಸುಮ್ಮನೆ ಕುಳಿತಿದ್ದಾನೆ. ಶ್ರೀರಾಮಕೃಷ್ಣರು ಈಶಾನನಿಗೆ, ಇನ್ನೇನಾದರೂ ಸಂದೇಹವಿರುವುದಾದರೆ ತಿಳಿಸು. ಈಶಾನ, ಶ್ರದ್ಧೆಯ ಸಂಬಂಧವಾಗಿ ಹೇಳಿದಾಗ ಎಲ್ಲಕ್ಕೂ ಉತ್ತರ ಕೊಟ್ಟು ಬಿಟ್ಟಿದ್ದೀರಿ. ಶ್ರೀರಾಮಕೃಷ್ಣರು, ನಿಜವಾದ ಶ್ರದ್ಧೆಯಿಂದಲೇ ಆತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡು ಬಿಡಬಹುದು. ಭಗವಂತನ ಸಂಬಂಧವಾಗಿ ಹೇಳಿರುವುದರಲ್ಲೆಲ್ಲ ಪೂರ್ಣ ಶ್ರದ್ಧೆ ಇಡುವುದಾದರೆ ಸಾಕ್ಷಾತ್ಕಾರ ಇನ್ನೂ ಬೇಗ ದೊರೆತು ಬಿಡುತ್ತದೆ. ಹಸು ಆರಿಸಿಕೊಂಡು ಮೇವು ಮೇಯ್ದರೆ ಕಡಿಮೆ ಹಾಲು ಕೊಡುತ್ತದೆ. ಆದರೆ ಅದು ಎಲ್ಲ ವಿಧದ ಗಿಡಗಡ್ಡೆಗಳನ್ನು ತಿಂದಿತು ಎಂದರೆ ಧಾರಾಕಾರವಾಗಿ ಹಾಲು ಕರೆಯುತ್ತದೆ. ಒಮ್ಮೆ ನಾನು ಒಂದು ಕಥೆ ಕೇಳಿದೆ. ಒಮ್ಮೆ ಒಬ್ಬನಿಗೆ ಭಗವಂತನಿಂದ ಆದೇಶ ದೊರೆಯಿತಂತೆ.
ಆತ ಟಗರಿನಲ್ಲಿ ತನ್ನ ಇಷ್ಟ ದೇವರನ್ನು ನೋಡಬೇಕು ಎಂಬುದಾಗಿ. ಆತ ಅದನ್ನು ಒಡನೆಯೇ ನಂಬಿದನಂತೆ. ಸರ್ವಭೂತಗಳಲ್ಲೂ ಭಗವಂತನೇ ಇದ್ದಾನೆ. ಒಬ್ಬ ಗುರು ತನ್ನ ಶಿಷ್ಯನಿಗೆ ಹೇಳಿದ, ಪ್ರತಿಯೊಂದು ಶರೀರದಲ್ಲೂ ರಾಮನೇ ಇದ್ದಾನೆ ಎಂಬುದಾಗಿ. ಶಿಷ್ಯನಿಗೆ ಅದರಲ್ಲಿ ಪೂರ್ಣ ಶ್ರದ್ಧೆಯುಂಟಾಯಿತು. ಒಂದು ದಿನ ನಾಯಿಯೊಂದು ಆತನ ಕೈಯಿಂದ ರೊಟ್ಟಿಯನ್ನು ಕಿತ್ತುಕೊಂಡು ಓಡಲಾರಂಭಿಸಿತು. ಆಗ ಶಿಷ್ಯ ತುಪ್ಪದ ಭರಣಿಯನ್ನು ಕೈಯಲ್ಲಿ ಹಿಡಿದು ಅದರ ಹಿಂದೆ ಓಡುತ್ತಾ ಕೂಗಲಾರಂಭಿಸಿದ, ಎಲ್ಲೋ ರಾಮ, ಒಂದು ನಿಮಿಷ ನಿಲ್ಲೋ, ರೊಟ್ಟಿಗೆ ಇನ್ನೂ ತುಪ್ಪ ಸವರಿಲ್ಲ ಕಣೋ. ಕೃಷ್ಣ ಕಿಶೋರನದು ಎಂತಹ ಅದ್ಭುತ ವಿಶ್ವಾಸ. ಆತ ಹೇಳುತ್ತಿದ್ದ, ಓಂ ಕೃಷ್ಣ, ಓಂ ರಾಮ ಎಂಬುದಾಗಿ ಉಚ್ಚರಿಸಿದ ಮಾತ್ರದಿಂದಲೇ ಕೋಟಿ ಸಂಧ್ಯಗಳ ಫಲ ದೊರೆಯುತ್ತದೆ. ಒಮ್ಮೆ ಆತ ಗೋಪ್ಯವಾಗಿ ನನಗೆ ತಿಳಿಸಿದ, ಯಾರಿಗೂ ಹೇಳಬೇಡಿ, ಈಗ ನನಗೆ ಸಂಧ್ಯೆ ಮುಂತಾದವು ರುಚಿಸುತ್ತಿಲ್ಲ. ಕೆಲವು ವೇಳೆ ನನಗೂ ಹಾಗಾಗುತ್ತದೆ. ಭಗವತಿ ತೋರಿಸುತ್ತಿದ್ದಾಳೆ ಎಲ್ಲವೂ ತಾನೇ ಆಗಿರುವುದನ್ನು. ಒಮ್ಮೆ ಸರ್ವೆ ಮರಗಳ ಕಡೆಯಿಂದ ಪಂಚವಟಿಗೆ ಬರುತ್ತಿದ್ದೆ. ಒಂದು ನಾಯಿ ನನ್ನನ್ನು ಹಿಂಬಾಲಿಸಿತು. ಪಂಚವಟಿಯ ಹತ್ತಿರ ಸ್ವಲ್ಪ ಹೊತ್ತು ನಿಂತುಕೊಂಡೆ. ಬಹುಶಃ ಭಗವತಿ ಈ ನಾಯಿಯ ಮೂಲಕ ನನಗೆ ಏನನ್ನಾದರೂ ತಿಳಿಸಬಹುದೋ ಏನೋ ಅಂತ ಭಾವನೆ ಬಂತು. ಶ್ರದ್ಧೆಯಿಂದ ಎಲ್ಲವೂ ದೊರೆಯುತ್ತದೆ ಎಂಬುದಾಗಿ ನೀನು ಹೇಳಿದ್ದು ಖಂಡಿತ ಸರಿ ಈಶಾನ. ಆದರೆ ನಾವು ಗೃಹಸ್ಥರು, ಶ್ರೀರಾಮಕೃಷ್ಣರು. ಆದರೇನು, ಭಗವಂತನ ಕೃಪೆಯಿಂದ ಅಸಂಭವವಾದದ್ದು ಸಂಭವವಾಗಿ ಬಿಡುತ್ತದೆ. ರಾಮಪ್ರಸಾದ ಹಾಡಿದ ಮಾಯೆಯ ಚೌಕಟ್ಟು ಈ ಸಂಸಾರ ಎಂಬುದಾಗಿ. ಅದಕ್ಕೆ ಉತ್ತರವಾಗಿ ಇನ್ನೊಬ್ಬ ಒಂದು ಹಾಡನ್ನು ರಚಿಸಿದ. ಈ ಜಗವೆಂಬುದು ಮೋಜಿನ ಮನೆಯೋ, ಇದರೊಳು ನಾ ಮನ ಬಂದೊಲು ನಡೆವೆ. ಆದರೆ ಮೊದಲು ನಿರ್ಜನ ಪ್ರದೇಶದಲ್ಲಿ ಗೋಪ್ಯವಾಗಿ ಸಾಧನೆ ಭಜನೆ ಮಾಡಿ ಭಗವಂತನ ಸಾಕ್ಷಾತ್ಕಾರ ಪಡೆದು ಈ ಜಗತ್ತಿನಲ್ಲಿದ್ದರೆ ಜನಕರಾಜನಂತೆ ವಾಸಿಸಬಹುದು. ಇಲ್ಲದಿದ್ದರೆ ಏನನ್ನು ತಾನೇ ಸಾಧಿಸಲಾದೀತು? ಉದಾಹರಣೆಗೆ ಶಿವನನ್ನು ತೆಗೆದುಕೋ. ಆತನಿಗೆ ಎಲ್ಲರೂ ಇದ್ದಾರೆ, ಕಾರ್ತಿಕೇಯ, ಗಣೇಶ, ಲಕ್ಷ್ಮಿ, ಸರಸ್ವತಿ. ಆದರೂ ಶಿವ ಕೆಲವು ವೇಳೆ ಸಮಾಧಿಸ್ಥನಾಗಿರುತ್ತಾನೆ. ಇನ್ನು ಕೆಲವು ವೇಳೆ ರಾಮ ರಾಮ ಅಂತ ನರ್ತಿಸುತ್ತಿರುತ್ತಾನೆ. ವೈಷ್ಣವರಿಗೆ ಮತ್ತು ಬ್ರಾಹ್ಮ ಭಕ್ತರಿಗೆ ಹಿತೋಪದೇಶ. 23 ಸೆಪ್ಟೆಂಬರ್ 1883 ಭಾದ್ರಪದ ಕೃಷ್ಣ ಸಪ್ತಮಿ ಭಾನುವಾರ. ಪರಮಹಂಸರು ದಕ್ಷಿಣೇಶ್ವರದಲ್ಲಿ ರಾಖಾಲ, ಮಾಸ್ಟರ್ ಮತ್ತು ಇನ್ನೂ ಕೆಲವು ಭಕ್ತರೊಡನೆ ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದಾರೆ. ಹಾಜರ ಹೊರಗಿನ ವರಾಂಡದಲ್ಲೇ ಕುಳಿತಿದ್ದಾನೆ. ಪರಮಹಂಸರು ಭಕ್ತರೊಡನೆ ಮಾತುಕತೆ ಆಡುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಒಬ್ಬನಿಗೆ, ನಿನ್ನನ್ನು ಕಂಡರೂ ಈಗ ಕೆಲವು ಕಾಲದಿಂದ ನರೇಂದ್ರನಿಗೆ ಆಗುತ್ತಿಲ್ಲ. ಮಾಸ್ಟರ್ ಹತ್ತ ತಿರುಗಿ, ಏಕೆ ಆತ ನನ್ನನ್ನು ನೋಡಲು ಅಧರಸೇನನ ಮನೆಗೆ ಬರಲಿಲ್ಲ? ನರೇಂದ್ರನಲ್ಲಿ ಎಷ್ಟೊಂದು ಗುಣಗಳು. ಹಾಡುವುದರಲ್ಲಿ, ಬಾಜಿಸುವುದರಲ್ಲಿ, ಓದು ಬರಹದಲ್ಲಿ ಎಲ್ಲದರಲ್ಲೂ ನಿಪುಣ. ಆತ ಸ್ವಾತಂತ್ರ್ಯ ಪ್ರೇಮಿ, ಯಾರನ್ನೂ ಲೆಕ್ಕಕ್ಕೆ ಇಡುವುದಿಲ್ಲ. ಅಂದು ಕ್ಯಾಪ್ಟನ್ನನ ಗಾಡಿಯಲ್ಲಿ ಹಿಂದಿರುಗುತ್ತಿದ್ದ. ನರೇಂದ್ರ ಬಂದು ತನ್ನ ಹತ್ತಿರ ಕುಳಿತುಕೊಳ್ಳಬೇಕೆಂದು ಕ್ಯಾಪ್ಟನ್ ಆತನನ್ನು ಬಹಳವಾಗಿ ಕೇಳಿಕೊಂಡ. ಆದರೂ ಆತ ಹೋಗಿ ಆತನ ಎದುರು ಪಕ್ಕದಲ್ಲೇ ಕುಳಿತುಕೊಂಡ. ಕ್ಯಾಪ್ಟನ್ನನ ಕಡೆ ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಕೇವಲ ಪಾಂಡಿತ್ಯದಿಂದ ಏನು ದೊರಕೀತು? ಸಾಧನೆ ಭಜನೆ ಮಾಡಬೇಕು. ಇಂದೇಶದ ಗೌರಿ ಪಂಡಿತನೂ ಆಗಿದ್ದ, ಸಾಧಕನೂ ಆಗಿದ್ದ. ಆತ ಒಬ್ಬ ಶಕ್ತಿ ಸಾಧಕ. ಭಗವತಿಯ ಭಾವದಿಂದ ಆಗಾಗ ಉನ್ಮತ್ತನಾಗಿ ಬಿಡುತ್ತಿದ್ದ. ಆಗಾಗ ಆತ ಸ್ತೋತ್ರ ಮಾಡುತ್ತಿದ್ದ. ಹಾ ರೇ 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 ನಿರಾಲಂಬಲಂಬೋದರ ಜನನೀ ಕಮ್ಯಾಮಿ ಶರಣಂ. ಆಗ ಉಳಿದ ಪಂಡಿತರೆಲ್ಲ ಆತನ ಎದುರು ಎರೆಹುಳುವಿನಂತೆ ಆಗಿಬಿಡುತ್ತಿದ್ದರು. ನಾನು ಭಾವಾವಿಷ್ಟನಾಗಿ ಬಿಡುತ್ತಿದ್ದೆ. ಮೊದಮೊದಲು ಗೌರಿ ಪಂಡಿತ ಮತಭ್ರಾಂತ ಶಾಕ್ತನಾಗಿದ್ದ. ತುಳಸಿ ಪತ್ರೆಯನ್ನು ಆತ 2 ಕಡ್ಡಿಯ ಸಹಾಯದಿಂದ ಎತ್ತುತ್ತಿದ್ದ, ಕೈಗೆ ಸೋಂಕದೇ ಇರಲಿ ಅಂತ. ಆನಂತರ ತನ್ನ ಮನೆಗೆ ಹೋದ. ಅಲ್ಲಿಂದ ಹಿಂದಿರುಗಿ ಬಂದ ಮೇಲೆ ಆ ರೀತಿಯಾಗಿ ಮತ್ತೆ ಆತ ವರ್ತಿಸಲಿಲ್ಲ. ಹಿಂದೂ ಪುರಾಣಗಳ ಸಂಬಂಧವಾಗಿ ಬಹಳ ಒಳ್ಳೆ ವ್ಯಾಖ್ಯಾನ ಕೊಡುತ್ತಿದ್ದ. ರಾವಣನ ದಶಮುಖಗಳೇ ದಶೇಂದ್ರಿಯಗಳು.
ಕುಂಭಕರ್ಣ ತಮೋಗುಣದ, ರಾವಣ ರಜೋಗುಣದ, ವಿಭೀಷಣ ಸತ್ವಗುಣದ ಪ್ರತೀಕಗಳು. ಅದಕ್ಕಾಗಿಯೇ ವಿಭೀಷಣ ರಾಮನ ಸಾಕ್ಷಾತ್ಕಾರ ಪಡೆದುಕೊಂಡ. ಪರಮಹಂಸರು ಮಧ್ಯಾಹ್ನದ ಊಟವಾದ ನಂತರ ವಿಶ್ರಮಿಸಿಕೊಳ್ಳುತ್ತಿದ್ದಾಗ ಕಲ್ಕತ್ತದಿಂದ ರಾಮ, ತಾರಕ ಅಂದರೆ ಶಿವಾನಂದ, ಇನ್ನೂ ಕೆಲವು ಮಂದಿ ಭಕ್ತರು ಕೊಠಡಿಯನ್ನು ಪ್ರವೇಶಿಸಿ ಪರಮಹಂಸರಿಗೆ ಪ್ರಣಾಮ ಮಾಡಿ ಒಂದು ಕಡೆ ಕುಳಿತುಕೊಂಡರು. ನಿತ್ಯಗೋಪಾಲ, ತಾರಕ, ಇನ್ನೂ ಕೆಲವರು ರಾಮನ ಮನೆಯಲ್ಲೇ ಇರುತ್ತಿದ್ದರು. ನಿತ್ಯಗೋಪಾಲ ಯಾವಾಗಲೂ ಭಾವಾವಿಷ್ಟನಾಗಿಯೇ ಇರುತ್ತಿದ್ದ. ತಾರಕನ ಮನಸ್ಸು ಯಾವಾಗಲೂ ಅಂತರ್ಮುಖವಾಗಿಯೇ ಇರುತ್ತಿತ್ತು. ಅಪರೂಪಕ್ಕೆ ಒಮ್ಮೆ ಆತ ಇತರರೊಡನೆ ಮಾತುಕತೆಯಾಡುತ್ತಿದ್ದ. ರಾಮ ಅವರಿಗೆಲ್ಲ ಊಟಕ್ಕೆ ಹಾಕುತ್ತಿದ್ದ. ರಾಖಾಲ ಆಗಾಗ ತನ್ನ ಕೆಲವು ದಿನಗಳನ್ನು ಅಧರಸೇನನೊಡನೆ ಕಳೆಯುತ್ತಿದ್ದ. ರಾಮ: ನಾವೆಲ್ಲರೂ ಮೃದಂಗ ನುಡಿಸಲು ಕಲಿಯುತ್ತಿದ್ದೇವೆ. ಶ್ರೀರಾಮಕೃಷ್ಣರು ರಾಮನಿಗೆ: ನಿತ್ಯಗೋಪಾಲ ನುಡಿಸಬಲ್ಲನೇ? ರಾಮ: ಚೆನ್ನಾಗೇನಿಲ್ಲ, ಸಾಮಾನ್ಯವಾಗಿ ನುಡಿಸಬಲ್ಲ. ಶ್ರೀರಾಮಕೃಷ್ಣರು: ತಾರಕನೋ? ರಾಮ: ಆತ ಚೆನ್ನಾಗಿ ಕಲಿತಿದ್ದಾನೆ. ಶ್ರೀರಾಮಕೃಷ್ಣರು: ಅದು ಹಾಗಿದ್ದರೆ ಅಷ್ಟೊಂದಾಗಿ ಆತ ನೆಲದ ಕಡೆ ಮುಖ ತಿರುಗಿಸಿ ಇರಲಾಗುತ್ತಿರಲಿಲ್ಲ. ಮನಸ್ಸು ಬೇರೆ ವಸ್ತುವಿನ ಕಡೆ ಬಹಳವಾಗಿ ಹರಿದು ಹೋದರೆ ಭಗವಂತನ ಕಡೆ ಗಾಢವಾಗೇನೂ ಇರಲಾರದು. ರಾಮ: ನಾನು ಕಲಿಯುತ್ತಿರುವುದು ಸಂಕೀರ್ತನೆಯ ಸಮಯದಲ್ಲಿ ಹಿಂಬಾಲಿಸುವಷ್ಟು. ಶ್ರೀರಾಮಕೃಷ್ಣರು ಮಾಸ್ಟರ್ರಿಗೆ: ನೀನು ಹಾಡುವುದನ್ನು ಕಲಿಯುತ್ತಾ ಇದ್ದೀಯಂತೆ, ನಿಜವೇ? ಮಾಸ್ಟರ್ ನಗುತ್ತಾ: ಇಲ್ಲ, ಸುಮ್ಮನೆ ಸ್ವಲ್ಪ ಊ ಆ ಅಂತ ಹೇಳುತ್ತೇನೆ. ಶ್ರೀರಾಮಕೃಷ್ಣರು: ನೀನು ಆ ಹಾಡನ್ನು ನನ್ನನ್ನು ಉನ್ಮತ್ತನಾಗಿಸಲೇ ತಾಯೇ ಎಂಬ ಹಾಡನ್ನು ಅಭ್ಯಾಸ ಮಾಡಿದ್ದೀಯೇನು? ಮಾಡಿದ್ದರೆ ಹಾಡು. ಅದು ನನ್ನ ಭಾವವನ್ನು ಪೂರ್ಣವಾಗಿ ವ್ಯಕ್ತಪಡಿಸುತ್ತದೆ. ಮಾತುಕತೆ ಹಾಜರ ಕೆಲವರ ಮೇಲೆ ಇಟ್ಟಿದ್ದ ದ್ವೇಷದ ಮೇಲೆ ಶುರುವಾಯಿತು. ಆತ ಹಾಗೆ ಮಾಡುತ್ತಿರುವುದು ಪರಮಹಂಸರಿಗೆ ಒಪ್ಪುತ್ತಿಲ್ಲ. ಶ್ರೀರಾಮಕೃಷ್ಣರು: ನಾನು ಕಾಮಾರಪುಕುರದಲ್ಲಿದ್ದಾಗ ಆಗಾಗ ಒಂದು ಮನೆಗೆ ಹೋಗುತ್ತಿದ್ದೆ. ಆ ಮನೆಯ ಹುಡುಗರು ನನ್ನ ಸಮವಯಸ್ಕರು. ಅಂದು ಅವರು ಇಲ್ಲಿಗೆ ಬಂದಿದ್ದರು. 2-3 ದಿನ ಇದ್ದರು. ಅವರ ತಾಯಿ ಹಾಜರಾನ ಹಾಗೆ ಎಲ್ಲರನ್ನೂ ದ್ವೇಷಿಸುತ್ತಿದ್ದಳು. ಆಕೆಯ ಕಾಲಿಗೆ ಏನೋ ಒಂದು ಆಗಿ ಕೊನೆಗೆ ಅಂಗಕ್ಷಯ ರೋಗ ಬಂತು. ಕಾಲು ಕೊಳೆತು ನಾರಲಾರಂಭಿಸಿತು. ಆಕೆ ಇದ್ದ ಕೊಠಡಿಯಲ್ಲಿ ಅಂಥ ದುರ್ವಾಸನೆ. ಬೇರೆ ಯಾರೂ ಒಳಕ್ಕೆ ಹೋಗಲಾಗುತ್ತಿರಲಿಲ್ಲ. ಹಾಜರಾನಿಗೆ ಈ ವಿಷಯ ತಿಳಿಸಿ ಯಾರನ್ನೂ ದ್ವೇಷಿಸಬೇಡ ಅಂತ ಹೇಳಿದೆ. ಸಾಯಂಕಾಲವಾಗಿದೆ. ಪರಮಹಂಸರು ದೇವಾಲಯದ ಒಳ ಅಂಗಳದ ವಾಯವ್ಯ ಮೂಲೆಯಲ್ಲಿ ನಿಂತಿದ್ದ ಹಾಗೆ ಸಮಾಧಿಸ್ಥರಾಗಿ ಬಿಟ್ಟಿದ್ದಾರೆ. ಈಗ ಕೆಲವು ಕಾಲದಿಂದ ಪರಮಹಂಸರು ಯಾವಾಗ ನೋಡಿದರೂ ಸಮಾಧಿಸ್ಥರಾಗಿಯೇ ಇದ್ದಾರೆ. ಸಾಮಾನ್ಯ ಉದ್ದೀಪನವೇ ಸಾಕು ಅವರನ್ನು ಬಾಹ್ಯ ಜ್ಞಾನ ಶೂನ್ಯರನ್ನಾಗಿ ಮಾಡುವುದಕ್ಕೆ. ಭಕ್ತರು ಬಂದಾಗ ಎಲ್ಲೋ ಸ್ವಲ್ಪ ಹೊತ್ತು ಅವರೊಡನೆ ಮಾತುಕತೆ ಆಡುತ್ತಾರೆ. ಇಲ್ಲದೇ ಇತ್ತು ಎಂದರೆ ಸರ್ವದಾ ಅಂತರ್ಮುಖಿಯಾಗಿಯೇ ಇರುತ್ತಾರೆ. ಪೂಜೆ, ಜಪ ಇತ್ಯಾದಿ ಕರ್ಮ ಈಗ ಅವರ ಕೈಯಲ್ಲಿ ಸಾಗುತ್ತಿಲ್ಲ. ಪರಮಹಂಸರು ಪ್ರಕೃತಿಸ್ಥರಾಗಿ ನಿಂತಲ್ಲೇ ನಿಂತು ಭಗವತಿಯೊಡನೆ ಮಾತುಕತೆಯಾಡುತ್ತಿದ್ದಾರೆ. ಈಗ ಹೇಳುತ್ತಿದ್ದಾರೆ: ಏ ತಾಯೇ, ಪೂಜೆ ಮಾಡುವುದು ನಿಂತು ಹೋಯಿತು, ಜಪ ಮಾಡುವುದು ನಿಂತು ಹೋಯಿತು. ದಯವಿಟ್ಟು ನೋಡಿಕೋ ತಾಯೇ, ನಾನು ಒಂದು ಜಡವಸ್ತು ಆಗದ ಹಾಗೆ. ನನ್ನನ್ನು ಸೇವ್ಯ ಸೇವಕ ಭಾವದಲ್ಲಿ ಇಡು. ಏ ತಾಯಿ, ನಿನ್ನ ಸಂಬಂಧವಾಗಿ ಮಾತುಕತೆಯಾಡುವ ಹಾಗೆ, ನಿನ್ನ ನಾಮ ಗುಣಕೀರ್ತನೆ ಮಾಡುವ ಹಾಗೆ ಸಾಧ್ಯವಾಗುವಂತೆ ಇಡು. ನಿನ್ನ ವೈಭವವನ್ನು ನಾನು ಸ್ತುತಿಸಬೇಕು ಅಂತ ಇದ್ದೇನೆ ತಾಯೇ. ಈ ಶರೀರಕ್ಕೆ ಸ್ವಲ್ಪ ಶಕ್ತಿ ಕೊಡು, ಅದು ತಾನೇ ನಡೆಯುವಂತಾಗಲಿ. ಎಲ್ಲಿ ನಿನ್ನ ಸಂಬಂಧವಾಗಿ ಕಥಾಶ್ರವಣವಾಗುತ್ತದೆಯೋ, ಎಲ್ಲಿ ನಿನ್ನ ಭಕ್ತರಿದ್ದಾರೋ ಅಲ್ಲಿಗೆಲ್ಲ ಅದು ಹೋಗಿ ಬರುವಂತಾಗಲಿ. ಪರಮಹಂಸರು ಇಂದು ಪ್ರಾತಃ ಕಾಲ ಹೋಗಿ ಭಗವತಿಯ ಪಾದಪದ್ಮಗಳಲ್ಲಿ ಪುಷ್ಪಾಂಜಲಿಯನ್ನು ಸಮರ್ಪಿಸಿ ಬಂದಿದ್ದರು. ಭಗವತಿಯೊಡನೆ ತಮ್ಮ ಮಾತನ್ನು ಮುಂದುವರಿಸುತ್ತಾ ಪರಮಹಂಸರು ಹೇಳುತ್ತಿದ್ದಾರೆ: ಇಂದು ಪ್ರಾತಃ ಕಾಲ ನಿನ್ನ ಪಾದಪದ್ಮಗಳಲ್ಲಿ ಪುಷ್ಪಾಂಜಲಿಯನ್ನಿತ್ತು ಬಂದೆ. ಆಗ ಯೋಚನೆ ಬಂತು, ಭೇಷ್, ನನ್ನ ಮನಸ್ಸು ಬಾಹ್ಯ ಪೂಜೆಯ ಕಡೆಗೆ ಹೋಗುತ್ತಿದೆ. ಆದರೆ ಹೀಗನಿಸುತ್ತಿದೆಯಲ್ಲ ಏಕೆ? ಮತ್ತೆ ನನ್ನನ್ನು ಜಡನಂತೆ ಮಾಡಿಬಿಡುತ್ತೀಯಲ್ಲ ಏಕೆ? ಇಂದು ಕೃಷ್ಣ ಪಕ್ಷದ ಸಪ್ತಮಿಯಾದ್ದರಿಂದ ಇನ್ನೂ ಚಂದ್ರೋದಯವಾಗಿಲ್ಲ.
ಪರಮಹಂಸರು ಇನ್ನೂ ಭಾವಾವಿಷ್ಟರಾಗಿಯೇ ತಮ್ಮ ಕೊಠಡಿಯಲ್ಲಿ ಚಿಕ್ಕ ಮಂಚದ ಮೇಲೆ ಕುಳಿತು ಭಗವತಿಯೊಡನೆ ಮಾತುಕತೆಯಾಡುತ್ತಿದ್ದಾರೆ. ಮತ್ತೆ ಗಾಯತ್ರಿಯ ಈ ಪುರಶ್ಚರಣವೇಕೆ? ಈ ನೆಲೆಯಿಂದ ಆ ನೆಲೆಗೆ ಹಾರುವುದು, ಇದನ್ನು ಮಾಡುವಂತೆ ಯಾರು ಆತನಿಗೆ ಹೇಳಿದರು? ಬಹುಶಃ ತಾನೇ ಸ್ವತಃ ಮಾಡುತ್ತಿರಬಹುದು. ಒಳ್ಳೆಯದು, ಸ್ವಲ್ಪ ಮಾಡಲಿ. ಹಿಂದಿನ ದಿನ ಪರಮಹಂಸರು ಈಶಾನ್ಯನಿಗೆ ತಿಳಿಸಿದ್ದರು, ಈ ಕಲಿಯುಗದಲ್ಲಿ ಅನ್ನಗತ ಪ್ರಾಣವಾದ್ದರಿಂದ ವೇದಾಂತ ಮತ ಪೂಜೆ ಸೂಕ್ತವಾದ್ದಲ್ಲ, ಭಗವತಿಯನ್ನು ಮಾತೃಭಾವದಿಂದ ಪೂಜೆ ಮಾಡಬೇಕು ಅಂತ. ಪರಮಹಂಸರು ಮಾಸ್ಟರಿಗೆ ಹೇಳುತ್ತಿದ್ದಾರೆ, ಇವೆಲ್ಲ ನನ್ನ ಮಾನಸಿಕ ಕಲ್ಪನೆಯೋ ಅಥವಾ ನಿಜವಾದ್ದೋ? ಪರಮಹಂಸರು ಈ ರೀತಿಯಾಗಿ ಭಗವತಿಯೊಡನೆ ಮಾತುಕತೆಯಾಡುತ್ತಿದ್ದನ್ನು ನೋಡಿ ಮಾಸ್ಟರ್ ಆಶ್ಚರ್ಯಚಕಿತನಾಗಿ ಸುಮ್ಮನೆ ಕುಳಿತಿದ್ದಾನೆ. ಆತ ಯೋಚಿಸುತ್ತಿದ್ದಾನೆ, ಭಗವತಿ ನಮಗೆ ಬಹಳ ಹತ್ತಿರದಲ್ಲಿ ಒಳಗೂ ಹೊರಗೂ ಇರಬೇಕು. ಇಲ್ಲದಿದ್ದರೆ ಪರಮಹಂಸರು ಆಕೆಯೊಡನೆ ಪಿಸಿ ಪಿಸಿ ಅಂತ ಮಾತನಾಡಲು ಹೇಗೆ ಸಾಧ್ಯವಾಗುತ್ತಿತ್ತು? 26 ಸೆಪ್ಟೆಂಬರ್ 1883 ಭಾದ್ರಪದ ಕೃಷ್ಣ ದಶಮಿ, ಬುಧವಾರ. ಭಾನುವಾರ ರಜಾದಿನವಾದ್ದರಿಂದ ಭಕ್ತರಲ್ಲನೇಕರು ಅಂದು ಬರುತ್ತಾರೆ. ಇಂದು ಕೆಲಸ ಕಾರ್ಯವಿರುವುದರಿಂದ ಎಲ್ಲೋ ಕೆಲವರು ಮಾತ್ರ ಬಂದಿದ್ದಾರೆ. ರಾಕಾಲ, ಲಾಟು ತಮ್ಮ ಸಮಯದ ಬಹುಭಾಗವನ್ನು ದಕ್ಷಿಣೇಶ್ವರದಲ್ಲಿಯೇ ಕಳೆಯುತ್ತಿದ್ದಾರೆ. ಮಾಸ್ಟರ್ ಅಪರಾಹ್ನದಲ್ಲಿ ಬಂದು ನೋಡುತ್ತಾನೆ, ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ ಕುಳಿತುಕೊಂಡಿದ್ದಾರೆ. ಮಾತುಕತೆ ನರೇಂದ್ರನ ಸಂಬಂಧವಾಗಿ ಆರಂಭವಾಯಿತು. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಇತ್ತೀಚೆಗೆ ನರೇಂದ್ರ ನಿನಗೆ ಸಿಕ್ಕಿದನೇನು? ಆತ ನನ್ನ ಸಂಬಂಧವಾಗಿ ಹೇಳಿದ, ಇವರು ಇನ್ನೂ ಕಾಳಿ ದೇವಾಲಯಕ್ಕೆ ಹೋಗುತ್ತಿದ್ದಾರೆ. ನಿಜವಾದ ಜ್ಞಾನೋದಯವಾಯಿತು ಎಂದರೆ ಮತ್ತೆ ಇವರು ಅಲ್ಲಿಗೆ ಹೋಗುವುದಿಲ್ಲ. ಆತ ಆಗಾಗ ಇಲ್ಲಿ ಬರುತ್ತಿರುವುದರಿಂದ ಅವರ ಮನೆಯವರು ಆತನ ಮೇಲೆ ಬಹಳವಾಗಿ ಸಿಟ್ಟುಗೊಂಡಿದ್ದಾರೆ. ಅಂದು ಇಲ್ಲಿಗೆ ಒಂದು ಗಾಡಿ ಮಾಡಿಕೊಂಡು ಬಂದ. ಸುರೇಂದ್ರ ಅದರ ಬಾಡಿಗೆ ಕೊಟ್ಟ. ಅದಕ್ಕಾಗಿ ನರೇಂದ್ರನ ಸೋದರತ್ತೆ ಸುರೇಂದ್ರನ ಮನೆಗೆ ಹೋಗಿ ಒಂದು ದೊಡ್ಡ ಗೊಂದಲವನ್ನೇ ಎಬ್ಬಿಸಿ ಬಂದು ಬಿಟ್ಟಳು. ಪರಮಹಂಸರು ನರೇಂದ್ರನ ಸಂಬಂಧವಾಗಿ ಮಾತುಕತೆ ಆಡುತ್ತಾ ಆಡುತ್ತಾ ತಮ್ಮ ಮಂಚದಿಂದ ಎದ್ದು ಈಶಾನ್ಯ ವರಾಂಡಕ್ಕೆ ಹೋಗಿ ನಿಂತುಕೊಂಡಿದ್ದಾರೆ. ಅಲ್ಲಿ ಹಾಜರ, ಕಿಶೋರಿ, ರಾಕಾಲ ಇವರೇ ಮೊದಲಾದ ಭಕ್ತರು ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಮಾಸ್ಟರಿಗೆ, ಏನು ಇವತ್ತು ಇಲ್ಲಿಗೆ ಬಂದು ಬಿಟ್ಟೆಯಲ್ಲ, ಸ್ಕೂಲ್ ಇಲ್ಲವೇ? ಮಾಸ್ಟರ್, ಈ ದಿನ ನಮ್ಮ ಸ್ಕೂಲನ್ನು 1:30 ಗಂಟೆಗೆ ಮುಚ್ಚಿಬಿಟ್ಟರು. ಶ್ರೀರಾಮಕೃಷ್ಣರು, ಏಕೆ ಅಷ್ಟು ಹೊತ್ತಿಗೆ ಮುಂಚೆ? ಮಾಸ್ಟರ್, ಸ್ಕೂಲು ನೋಡಲು ವಿದ್ಯಾಸಾಗರ ಬಂದಿದ್ದರು. ಸ್ಕೂಲು ಅವರದ್ದಾದ್ದರಿಂದ ಅವರು ಸ್ಕೂಲಿಗೆ ಭೇಟಿ ಕೊಟ್ಟಾಗಲೆಲ್ಲ ಮಕ್ಕಳು ಆನಂದ ಪಡಲಿ ಎಂದು ಅರ್ಧ ದಿನ ರಜೆ ಕೊಡಲಾಗುತ್ತಿದೆ. ಶ್ರೀರಾಮಕೃಷ್ಣರು, ವಿದ್ಯಾಸಾಗರ ತನ್ನ ಮಾತಿನಂತೆ ನಡೆದುಕೊಳ್ಳುವುದಿಲ್ಲ ಏಕೆ? ಸತ್ಯವಚನ, ಪರಸ್ತ್ರೀಯನ್ನು ಮಾತ್ರ ಸಮಾನವಾಗಿ ಕಾಣುವುದು, ಇವುಗಳಿಂದ ಭಗವಂತನ ಸಾಕ್ಷಾತ್ಕಾರ ದೊರೆಯದಿದ್ದರೆ ತುಳಸಿದಾಸ ಒಬ್ಬ ಮಿಥ್ಯಾವಾದಿಯಾಗುತ್ತಾನೆ. ಮನುಷ್ಯ ಸತ್ಯಾರ್ಥಿಯಾಗಿದ್ದರೆ ಆತನಿಗೆ ಭಗವಂತನ ಸಾಕ್ಷಾತ್ಕಾರ ದೊರೆತೇ ದೊರೆಯುತ್ತದೆ. ಅಂದು ವಿದ್ಯಾಸಾಗರ ಹೇಳಿದ, ತಾನು ಇಲ್ಲಿಗೆ ಬಂದು ನನ್ನನ್ನು ನೋಡುವುದಾಗಿ. ಆದರೆ ಅದರಂತೆ ಆತ ನಡೆದುಕೊಂಡಿಲ್ಲ. ಪಂಡಿತನಿಗೂ ಸಾಧುವಿಗೂ ಅಜಗಜಾಂತರ. ಯಾರು ಕೇವಲ ಪಂಡಿತರೋ ಅವರಿಗೆ ಕಾಮಕಾಂಚನಗಳಲ್ಲಿ ಮನಸ್ಸಿರುತ್ತದೆ. ಆದರೆ ಸಾಧುಗಳ ಮನಸ್ಸು ಹರಿಯ ಪಾದಪದ್ಮಗಳಲ್ಲಿ ನೆಲೆಸಿರುತ್ತದೆ. ಪಂಡಿತ ಬಾಯಲ್ಲಿ ಹೇಳುವುದು ಒಂದು, ಕೈಯಲ್ಲಿ ಮಾಡುವುದು ಒಂದು. ಸಾಧುಗಳ ಮಾತು ಬಿಟ್ಟು ಬಿಡು. ಸಾಮಾನ್ಯವಾಗಿ ಯಾರು ಹರಿಯ ಪಾದಪದ್ಮಗಳಲ್ಲಿ ಮನಸ್ಸಿಟ್ಟಿರುತ್ತಾರೋ ಅವರ ಮಾತುಕತೆ, ವರ್ತನೆ ಎಲ್ಲ ಬೇರೆ. ಕಾಶಿಯಲ್ಲಿ ನಾನಕ್ ಪಂಥದ ಒಬ್ಬ ಯುವಕ ಸನ್ಯಾಸಿಯನ್ನು ನೋಡಿದೆ. ಅವನಿಗೆ ವಯಸ್ಸು ನಿನ್ನಷ್ಟೇ. ನನ್ನನ್ನು ಸಂಬೋಧಿಸುತ್ತಿದ್ದ ಪ್ರೇಮಿ ಸಾಧು ಎಂದು. ಕಾಶಿಯಲ್ಲಿ ಅವರ ಪಂಥದ ಒಂದು ಮಠ ಇದೆ. ಅಲ್ಲಿಗೆ ಅವರು ಒಂದು ದಿನ ನನ್ನನ್ನು ಕರೆದುಕೊಂಡು ಹೋದರು. ಅಲ್ಲಿನ ಮಹಂತ ಮನೆಯ ಒಳ್ಳೆ ಯಜಮಾನಿಯ ಹಾಗೆ ಕಂಡ. ಆತನನ್ನು ಕೇಳಿದೆ, ಮಾರ್ಗವೇನು? ಆತ ಹೇಳಿದ, ಕಲಿಯುಗಕ್ಕೆ ನಾರದೀಯ ಭಕ್ತಿ. ನಾನು ಹೋಗಿದ್ದಾಗ ಆತ ಸ್ತೋತ್ರ ಪಾಠ ಮಾಡುತ್ತಿದ್ದ. ಅದು ಮುಗಿದ ನಂತರ ಹೇಳಲಾರಂಭಿಸಿದ, ಜಲೇ ವಿಷ್ಣು, ಸ್ಥಳೇ ವಿಷ್ಣು, ವಿಷ್ಣು ಪರ್ವತ ಮಸ್ತಕೆ, ಸರ್ವಂ ವಿಷ್ಣುಮಯಂ ಜಗತ್. ಜಲದಲ್ಲಿ ವಿಷ್ಣು, ಸ್ಥಳದಲ್ಲಿ ವಿಷ್ಣು, ಪರ್ವತದ ತುದಿಯಲ್ಲೂ ವಿಷ್ಣು. ಈ ಇಡೀ ಜಗತ್ತೇ ವಿಷ್ಣುಮಯ. ಕೊನೆಗೆ ಹೇಳಿದ, ಶಾಂತಿ
ಶಾಂತಿ ಶಾಂತಿ ಅಂತ. ಒಂದು ದಿನ ಗೀತಾ ಪಠನ ಮಾಡುತ್ತಿದ್ದ. ಆತ ಅಷ್ಟು ಕಟ್ಟುನಿಟ್ಟಿನವ. ಪ್ರಾಪಂಚಿಕರ ಕಡೆ ಮುಖ ಮಾಡಿ ಅದನ್ನು ಪಠಿಸುತ್ತಿರಲಿಲ್ಲ. ಮಥುರ ಬಾಬುವು ನನ್ನೊಡನೆ ಇದ್ದ. ಆತನ ಕಡೆ ಬೆನ್ನು ತಿರುಗಿಸಿಬಿಟ್ಟ. ಈ ನಾನಕ್ ಪಂಥದ ಸಾಧುವೇ ನನಗೆ ಹೇಳಿದವನು, ಉಪಾಯ ನಾರದೀಯ ಭಕ್ತಿ ಅಂತ.